ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ನಾವು ಓದ್ತಾ ಇರುವಂತಹ ಪುಸ್ತಕ ರಾಜವಿದ್ಯೆ. ಶ್ರೀ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಅಶ್ರದ್ಧಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಜಯಶಾಲಿಯೇ, ಯಾರು ಭಕ್ತಿ ಸೇವೆಯಲ್ಲಿ ಶ್ರದ್ಧೆಯಿಂದಿಲ್ಲವೋ ಅವರು ನನ್ನನ್ನು ಪಡೆಯಲಾರರು. ಈ ಪ್ರಪಂಚದಲ್ಲಿ ಹುಟ್ಟು ಸಾವುಗಳ ಚಕ್ರಕ್ಕೆ ಮರಳುತ್ತಾರೆ. ಕೃಷ್ಣ ಭಗವದ್ಗೀತೆಯ ಈ ಶ್ಲೋಕದಲ್ಲಿ ಹೇಳ್ತಾನೆ, ಯಾರು ಅಶ್ರದ್ಧಧಾನಃ ಪುರುಷ. ಅಶ್ರದ್ಧಧಾನ ಯಾರಿಗೆ ಶ್ರದ್ಧೆ ಇಲ್ಲ, ಭಗವಂತನ ಅಸ್ತಿತ್ವದಲ್ಲಿ, ಭಗವಂತನ ಸೇವೆಯಲ್ಲಿ, ಧರ್ಮದಲ್ಲಿ ಯಾರಿಗೆ ಆಸಕ್ತಿ ಇಲ್ಲ, ಯಾರಿಗೆ ಶ್ರದ್ಧೆ ಇಲ್ಲ, ಅವರು ಕೃಷ್ಣನನ್ನ ಅಪ್ರಾಪ್ಯ ಮಾಂ, ಅವರು ನನ್ನನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಭಗವಂತನನ್ನ ಅವರು ಪಡೆಯಲಿಲ್ಲ, ಭಗವದ್ ಪ್ರಾಪ್ತಿ ಅವರಿಗೆ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅವರಿಗೆ? ನಿವರ್ತಂತೆ, ಅವರು ಮರಳಿ ಬರ್ತಾರೆ. ಎಲ್ಲಿ? ಮೃತ್ಯು ಸಂಸಾರ ವರ್ತಮನಿ. ಈ ಹುಟ್ಟು ಸಾವುಗಳ ಈ ಭೌತಿಕ ಜಗತ್ತಿಗೆ ಅವರು ಮರಳಿ ಬರುತ್ತಾರೆ. ಧರ್ಮವೆಂದರೆ ಭಗವಂತನೊಂದಿಗೆ ನಮ್ಮ ಸಂಪರ್ಕವನ್ನು ಬೆಸೆಯುವುದು ಎಂದು ಅರ್ಥ. ಭಗವಂತನೊಂದಿಗೆ ಸಂಪರ್ಕ ಬೆಳೆಸದೆ ಹೋದರೆ ಅದು ಧರ್ಮವೇ ಅಲ್ಲ. ಸೊ ತುಂಬಾ ಸರಳವಾಗಿ ಧರ್ಮ ಅನ್ನೋದು ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಯಾವುದೇ ಸನ್ನಿವೇಶ, ಯಾವುದೇ ಚಟುವಟಿಕೆ, ಯಾವುದೇ ವ್ಯಕ್ತಿ, ಯಾವುದೇ ವಸ್ತು ಅದು ನಮಗೆ ಭಗವಂತನೊಂದಿಗೆ ಸಂಪರ್ಕವನ್ನ ಬೆಳೆಸಲಿಕ್ಕೆ ಸಹಾಯ ಮಾಡ್ತದೆ ಅಂದ್ರೆ ಅದು ಧರ್ಮ. ಅದು ಭಗವಂತನ ಜೊತೆ ಸಂಪರ್ಕ ಬೆಳೆಸಲಿಕ್ಕೆ ನಮ್ಮನ್ನ ಸಹಾಯ ಮಾಡ್ತಾ ಇಲ್ಲ ಅಂದ್ರೆ ಅದು ಅಧರ್ಮ. ಎಷ್ಟೋ ಸಲ ಜನರು ಧರ್ಮ ಅಂದರೆ ಬರೇ ಕೆಟ್ಟ ಕೆಲಸಗಳನ್ನ ಮಾಡಬಾರದು, ಒಳ್ಳೆ ಕೆಲಸ ಅಷ್ಟೇ ಮಾಡಬೇಕು, ಯಾರಿಗೂ ಕೆಟ್ಟದು ಮಾಡಬಾರದು, ಒಳ್ಳೇದಷ್ಟೇ ಮಾಡಬೇಕು, ಇದೇ ಧರ್ಮ ಅಂತ ಅನ್ಕೊಂಡಿರ್ತಾರೆ. ಸಾಕಷ್ಟು ಜನ ಇದ್ದಾರೆ ಆ ರೀತಿ. ಅವರು ದೇವರಲ್ಲಿ ಅವರಿಗೆ ಶ್ರದ್ಧೆ ಇರುವುದಿಲ್ಲ, ದೇವರ ಅಸ್ತಿತ್ವವನ್ನ ಅವರು ಒಪ್ಪುವುದಿಲ್ಲ. ಆದ್ರೆ ನಾನು ಒಂದು ಸರಳವಾದಂತ ಜೀವನ ನಡೆಸ್ತಾ ಇದ್ದೀನಿ, ನಾನು ಒಂದು ಪಾಪ ಕಾರ್ಯಗಳನ್ನು ನಾನು ಮಾಡೋದಿಲ್ಲ, ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ, ನಾನು ಈ ರೀತಿ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೇ ಧರ್ಮ ಅಂತ ಹೇಳ್ತಾರೆ. ಆದ್ರೆ ಶಾಸ್ತ್ರದ ಪ್ರಕಾರ ಇದು ಧರ್ಮ ಅಲ್ಲ. ಯಾವುದು ನಮಗೆ ಭಗವಂತನ ಹತ್ರ ಕರ್ಕೊಂಡು ಹೋಗ್ತದೋ, ಯಾವುದು ನನಗೆ ಭಗವಂತನ ಅರಿವನ್ನ ಮೂಡಿಸುತ್ತದೋ ಅದು ಧರ್ಮ. ಧರ್ಮವೆಂದರೆ ದೇವರನ್ನು ಹುಡುಕುವುದು, ಅವನನ್ನು ಅರಿಯುವುದು ಮತ್ತು ಅವನೊಂದಿಗೆ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವುದು. ಇದು ಧರ್ಮ. ದೇವರು ಯಾರು, ದೇವರು ಹೇಗಿದ್ದಾರೆ, ಎಲ್ಲಿರ್ತಾರೆ, ಮತ್ತೆ ಅವರ ಜೊತೆ ನನ್ನ ಸಂಬಂಧ ಏನು, ಇದನ್ನ ಅರ್ಥ ಮಾಡ್ಕೊಳ್ಳುವುದು,
ಇದರ ಬಗ್ಗೆ ಜಿಜ್ಞಾಸೆ ಮಾಡುವುದೇ ಧರ್ಮ. ಧರ್ಮದ ಮೊದಲನೆಯ ಹಂತ ಏನಂದ್ರೆ ಈ ಒಂದು ಗೂಢವಾದಂತಹ ಪ್ರಶ್ನೆ ಏನು? ನಾನು ಯಾರು? ದೇವರು ಯಾರು? ದೇವರಿಗೆ ಮತ್ತೆ ನನಗೆ ಸಂಬಂಧ ಏನು? ಧರ್ಮ ಈ ಪ್ರಶ್ನೆಗಳ ಮೇಲೆ ನಿಂತಿದೆ. ಈ ಪ್ರಶ್ನೆಗಳು ಇಲ್ಲ ಅಂದ್ರೆ ನಾವು ಧರ್ಮದ ಹಾದಿಯಲ್ಲಿ ನಡೀತಾ ಇಲ್ಲ ಅಂತ ಅರ್ಥ. ದೇವರನ್ನ ಹುಡುಕುವುದು, ಅವನನ್ನು ಅರಿಯುವುದು ಮತ್ತು ಅವನೊಂದಿಗೆ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವುದು ಇದೇ ಧರ್ಮ. ಭಕ್ತಿ ಸೇವೆಯಲ್ಲಿ ನಿರತರಾದವರು ಕೃಷ್ಣನಿಗಾಗಿ ಅಥವಾ ಭಗವಂತನಿಗಾಗಿ ಕೆಲಸ ಮಾಡುತ್ತಾರೆ. ಹೀಗೆ ದೇವರೊಂದಿಗೆ ಸಂಬಂಧವಿರುವುದರಿಂದ ಕೃಷ್ಣ ಪ್ರಜ್ಞೆಯು ಒಂದು ಧರ್ಮ. ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಪ್ರತಿಯೊಂದು ಚಟುವಟಿಕೆಯು ಭಗವಂತನಿಗೆ ಸಂಬಂಧಪಟ್ಟಿದ್ದಾಗಿರುವುದರಿಂದ ಈ ಆಂದೋಲನ ಮಾಡ್ತಾ ಇರುವಂತಹ ಕೆಲಸ ಧರ್ಮದ ಕೆಲಸ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ಅಶ್ರದ್ಧಧಾನ ಪುರುಷ, ಯಾರಿಗೆ ಶ್ರದ್ಧೆ ಇಲ್ಲ ಅಂತಹ ಜನರಿಗೆ ಅಪ್ರಾಪ್ಯ ಮಾಂ, ಅವರಿಗೆ ನಾನು ಸಿಗುವುದಿಲ್ಲ. ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ, ಅವರು ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ, ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ. ಶಂಕರಾಚಾರ್ಯ ಹೇಳುವಾಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಮತ್ತೆ ಮತ್ತೆ ಬೇರೆ ಬೇರೆ ತಾಯಿ ಗರ್ಭದಲ್ಲಿ ಅವರು ಹೋಗಿ ಶಯನ ಮಾಡ್ತಾರೆ. ಒಂದು ಧರ್ಮವನ್ನು ತಯಾರಿಸುವುದು ಸಾಧ್ಯವಿಲ್ಲ. ಯಾರೋ ಒಬ್ರು ನಾನು ಒಂದು ಹೊಸ ಧರ್ಮವನ್ನ ಸೃಷ್ಟಿ ಮಾಡ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ನಿಜವಾದ ಧರ್ಮವು ಒಂದು ಅಧಿಕೃತ ಮೂಲದಿಂದ ಬರಬೇಕು. ಆ ಮೂಲವು ಭಗವಂತ ಅಥವಾ ಅವನ ಪ್ರತಿನಿಧಿ. ನಿಜವಾದ ಧರ್ಮ ನಾವು ಎಲ್ಲಿಂದ ಕಲಿಬೇಕು, ಎಲ್ಲಿಂದ ಅರ್ಥ ಮಾಡ್ಕೋಬೇಕು? ಅದು ಅಧಿಕೃತ ಮೂಲದಿಂದ ಬಂದಿರಬೇಕು. ಆ ಮೂಲ ಯಾವುದು? ಭಗವಂತ. ಅದಕ್ಕೋಸ್ಕರ ಹೇಳ್ತಾರೆ, ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸಾಕ್ಷಾತ್ ಭಗವಂತ ಏನ್ ಹೇಳಿದಾನೆ ಅದೇ ಧರ್ಮ. ನಾವು ಭಗವದ್ಗೀತೆಯ ಉಪದೇಶಗಳನ್ನು ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದೇ ಧರ್ಮ. ಧರ್ಮವು ಭಗವಂತನ ಶಾಸನ ಎಂದು ಕರೆಯಲಾಗಿದೆ. ಒಂದು ದೇಶದ ಶಾಸನವನ್ನು ಮಾಡುವುದು ಒಬ್ಬ ವ್ಯಕ್ತಿಗೆ ಸಾಧ್ಯವಿಲ್ಲ. ಶಾಸನ ಇದೆ, ಅದನ್ನು ಸರ್ಕಾರವು ವಿಧಿಸಿದೆ. ಬೇಕಾದರೆ ತನ್ನ ಸಮಾಜಕ್ಕೆ ತಕ್ಕಂತೆ ಕೆಲವು ಉಪನಿಯಮಗಳನ್ನು ಸೃಷ್ಟಿಸಿಕೊಳ್ಳಬಹುದು. ಆದರೆ ಇವುಗಳನ್ನು ದೇಶದ ಶಾಸನವು ಅಂಗೀಕರಿಸಬೇಕು. ಹಾಗೆಯೇ ಧರ್ಮದ ಯಾವುದಾದರೂ ನಿಯಮವನ್ನು ರೂಪಿಸಬೇಕಾದರೆ ಅದನ್ನು ವೈದಿಕ ಪ್ರಮಾಣವು ಅಂಗೀಕರಿಸಬೇಕು. ಯಾವುದಾದ್ರೂ ನಾವು ಹೊಸ ನಿಯಮಗಳನ್ನ ಸೃಷ್ಟಿ ಮಾಡ್ತೇನೆ ಅಂದ್ರೆ ಅದು ಹೇಗೆ ಸರ್ಕಾರವು ಯಾವುದಾದ್ರೂ ಒಂದು ಉಪನಿಯಮಗಳನ್ನು, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೊಸ ರೂಲ್ಸ್ ಗಳನ್ನು ಅವರು ಹಾಕಬೇಕು ಅಂದ್ರೆ ಅದನ್ನ ಸರ್ಕಾರವು ಅನುಮತಿ ನೀಡಬೇಕು, ಅದನ್ನ ಸರ್ಕಾರವು ಅಂಗೀಕರಿಸಬೇಕು. ಆವಾಗ ಮಾತ್ರ ಅದನ್ನ ಹೊಸ ನಿಯಮ ಅಥವಾ ಹೊಸ ರೂಲ್ ಅಂತ ನಾವು ಸ್ವೀಕರಿಸಬಹುದು. ಇಲ್ಲ ಅಂದ್ರೆ ಇಲ್ಲ. ಅದೇ ರೀತಿ ಧರ್ಮದಲ್ಲೂ ಕೂಡ ಯಾರೋ ಬಂದು ನಾನು ಯಾವುದೋ ಒಂದು ಹೊಸ ನಿಯಮವನ್ನ ಸೃಷ್ಟಿ ಮಾಡಿದ್ದೇನೆ ಅದನ್ನ ಅದೇ ಧರ್ಮ ಎಂದು ಪಾಲನೆ ಮಾಡಬೇಕು ಅಂದ್ರೆ ಆಗುವುದಿಲ್ಲ, ಅದು ಸಾಧ್ಯವಿಲ್ಲ. ಅದು ಒಬ್ಬ ಅಧಿಕೃತವಾದಂತಹ ಆಚಾರ್ಯರು ಅಂಗೀಕರಿಸಬೇಕು. ಅದು ಶ್ರೀಕೃಷ್ಣನಿಂದ ಅಧಿಕೃತವಾಗಿರಬೇಕು. ಆವಾಗ ಮಾತ್ರ ಅದನ್ನ ಧರ್ಮ ಎಂದು ಸ್ವೀಕರಿಸಬಹುದು. ವಿಶೇಷವಾಗಿ ನಾವು ನೋಡ್ತೀವಿ, ಈ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಎಲ್ಲಿ ಇಸ್ಕಾನ್, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಯಾವ ಸಂಪ್ರದಾಯವನ್ನು ಪಾಲನೆ ಮಾಡ್ತದೋ
ಅದಕ್ಕೆ ಗೌಡಿಯ ವೈಷ್ಣವ ಸಂಪ್ರದಾಯ ಅಂತಾರೆ. ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವ ಸಂಪ್ರದಾಯ. ಸೊ ಈ ಸಂಪ್ರದಾಯದಲ್ಲೂ ಕೂಡ ಕೆಲವೊಬ್ಬರು ಆಚಾರ್ಯರು ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಯಾಕೆಂದ್ರೆ ಅವರು ಅಧಿಕೃತ ಆದಂತ ಆಚಾರ್ಯರು, ಭಗವಂತನ ಶುದ್ಧ ಭಕ್ತರು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಮ ಆಚಾರ್ಯರಾದ, ಇಸ್ಕಾನಿನ ಸಂಸ್ಥಾಪಕಾಚಾರ್ಯರಾದ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವರ ಸಮಯದಲ್ಲಿ ಸನ್ಯಾಸಿಗಳಿಗೆ ಮಾತ್ರ ಕೇಸರಿ ಬಣ್ಣದ ಬಟ್ಟೆಯನ್ನ ಕೊಡ್ತಿದ್ರು. ಆದ್ರೆ ಅವರು ಅವರ ಆಶ್ರಮದಲ್ಲಿ ಯುವ ಜನರನ್ನ ಸೇರಿಸಿಕೊಂಡು ಅವರಿಗೆ ಒಳ್ಳೆ ತರಬೇತಿಯನ್ನ ನೀಡಿ ಭಕ್ತಿ ಸೇವೆಯಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಗೂ ಕೂಡ ಈ ಕೇಸರಿ ಬಟ್ಟೆ ಹಾಕೋಬೇಕು, ನೀವು ಕೂಡ ವೈರಾಗಿಗಳು, ಸಾಧುಗಳು, ಬ್ರಹ್ಮಚಾರಿಗಳು ಕೂಡ ಇದನ್ನ ಈ ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸಬಹುದು ಅಂತ ಅವರು ಈ ಬದಲಾವಣೆಯನ್ನ ತಂದರು. ಇದಕ್ಕೂ ಮುಂಚೆ ಸನಾತನ ಗೋಸ್ವಾಮಿ ಅವರು ಎಲ್ಲಾ ಶಾಸ್ತ್ರಗಳನ್ನ ಅರ್ಥ ಮಾಡಿಕೊಂಡು ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಹೇಳಿರೋ ಪ್ರಕಾರ, ಭಾಗವತ ಹೇಳಿರೋ ಪ್ರಕಾರ, ಮತ್ತೆ ಬೇರೆ ಬೇರೆ ಹಲವಾರು ಗ್ರಂಥಗಳು ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯ ಅಥವಾ ಶೂದ್ರ ಇವೆಲ್ಲವೂ ಕೂಡ ಅವನ ಗುಣ ಮತ್ತೆ ಕರ್ಮದ ಆಧಾರದ ಮೇಲೆ ಆಗ್ತದೆ ವಿನ ಅವನ ಹುಟ್ಟಿನ ಆಧಾರದ ಮೇಲೆ ಅಲ್ಲ ಎಂದು ಸ್ಪಷ್ಟವಾಗಿ ಬರುತ್ತದೆ. ಹೇಗೆ ಒಂದು ಬೆಲ್ ಮೆಟಲ್ ಅನ್ನ ಅದನ್ನ ಒಂದು ರಾಸಾಯನಿಕ ವಿಧಾನದಿಂದ ಒಂದು ಸುವರ್ಣದಲ್ಲಿ ಪರಿವರ್ತನೆಗೊಳಿಸಬಹುದು, ಅದೇ ರೀತಿ ದೀಕ್ಷಾ ವಿಧಾನದಿಂದ ಒಬ್ಬನನ್ನು ದ್ವಿಜ ಅಂದ್ರೆ ಬ್ರಾಹ್ಮಣನಾಗಿ ಮಾಡಬಹುದು ಎಂದು ಹೇಳಿದರು. ಈ ರೀತಿ ನಾವು ನೋಡ್ತೀವಿ. ಅದೇ ರೀತಿ ಶ್ರೀಲ ಪ್ರಭುಪಾದರು ಕೂಡ ನಮ್ಮ ಶಾಸ್ತ್ರದ ಪ್ರಕಾರ ಒಂದು ಹೆಣ್ಣು ಅವರು ಗರ್ಭಗುಡಿಯಲ್ಲಿ, ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ಪೂಜೆ ಮಾಡುವ ಹಾಗೆ ಇರಲಿಲ್ಲ. ಆದ್ರೆ ಶ್ರೀಲ ಪ್ರಭುಪಾದರು ಅವರ ಪಾಶ್ಚಾತ್ಯ ದೇಶದ ಭಕ್ತರನ್ನೆಲ್ಲ ಅವರು ಮಾತಾಜಿಯರಾಗಿರ್ಲಿ, ಪ್ರಭುಗಳಾಗಿರ್ಲಿ, ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಕೊಟ್ಟರು. ಇವನ ಹೆಣ್ಣು ಮಕ್ಕಳಿಗೂ ಕೂಡ ಅವರು ಗರ್ಭಗುಡಿಯಲ್ಲಿ ಪೂಜೆ ಮಾಡುವಂತಹ ಒಂದು ಅವಕಾಶ ಮಾಡಿಕೊಟ್ರು. ಸೊ ಇದು ಒಬ್ಬ ಅಧಿಕೃತವಾದಂತಹ ಆಚಾರ್ಯ, ಒಬ್ಬ ಎಲ್ಲಾ ಧರ್ಮದ ತತ್ವಗಳನ್ನ ಅರ್ಥ ಮಾಡಿಕೊಂಡಿರುವಂತಹ ಒಬ್ಬ ಕೃಷ್ಣನ ಶುದ್ಧ ಭಕ್ತರು ಮಾತ್ರ ಮಾಡಬಹುದು ವಿನ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ಧರ್ಮದ ಯಾವುದಾದರೂ ನಿಯಮಗಳನ್ನು ರೂಪಿಸಬೇಕಾದರೆ ಅದನ್ನು ವೈದಿಕ ಪ್ರಮಾಣವು ಅಂಗೀಕರಿಸಬೇಕು. ಭಗವದ್ಗೀತೆಯು ಧರ್ಮ, ಭಗವದ್ಗೀತೆಯೂ ಧರ್ಮ. ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣು ಸ್ವಾಮಿ, ಚೈತನ್ಯ ಮಹಾಪ್ರಭು, ಶಂಕರಾಚಾರ್ಯ ಮತ್ತು ಅನೇಕ ಇತರರು ಭಗವದ್ಗೀತೆಯನ್ನು ಧರ್ಮದ ಪರಮೋನ್ನತ ತತ್ವವೆಂದು, ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪುತ್ತಾರೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಪಶ್ಚಿಮ ದೇಶಗಳಲ್ಲೂ ಭಗವದ್ಗೀತೆಯನ್ನು ಒಂದು ದೊಡ್ಡ ದರ್ಶನ ಗ್ರಂಥವೆಂದು ಒಪ್ಪಲಾಗಿದೆ. ಪಶ್ಚಿಮದ ಅನೇಕ ವಿದ್ವಾಂಸರು ಮತ್ತು ದಾರ್ಶನಿಕರು ಅದನ್ನು ಓದಿ ಅದರ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಮತ್ತು ವಿದ್ವಾಂಸರು ಒಪ್ಪಿದ್ದರೂ ಭಗವದ್ಗೀತೆಯನ್ನು ಒಪ್ಪದ, ಶ್ರದ್ಧೆ ಇರದ ವ್ಯಕ್ತಿಗಳಿದ್ದಾರೆ. ಅವರು ಅದನ್ನು ಪ್ರಮಾಣವೆಂದು ಒಪ್ಪುವುದಿಲ್ಲ. ಏಕೆಂದರೆ ಅದು ಕೃಷ್ಣನೆಂಬ ಒಬ್ಬ ಮನುಷ್ಯನು ಭಾವನಾತ್ಮಕ ಉತ್ಪ್ರೇಕ್ಷೆ ಎಂದು ಅವರು ಭಾವಿಸುತ್ತಾರೆ. ಆದ್ದರಿಂದ ಮೇಲ್ಕಂಡ ಶ್ಲೋಕದಲ್ಲಿ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಪ್ರಮಾಣವೆಂದು ಒಪ್ಪದೆ ನಿರಾಕರಿಸುವವರು ತನ್ನೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲಾರರು ಎಂದು
ಹಾಗೆ ತನ್ನೊಂದಿಗೆ ಸಂಬಂಧ ಇರದುದರಿಂದ ಜನನ ಮರಣಗಳ ಆವರ್ತನದಲ್ಲೇ ಉಳಿದು ಬಿಡುತ್ತಾರೆ ಎಂದು ಹೇಳಿದ್ದಾರೆ. ಎಷ್ಟೋ ಜನ ಭಗವದ್ಗೀತೆಯ ಪ್ರಮಾಣವೆಂದೇ ಸ್ವೀಕರಿಸುವುದಿಲ್ಲ. ಭಗವದ್ಗೀತೆಯನ್ನೇ ಧರ್ಮ ಗ್ರಂಥ ಎಂದು ಸ್ವೀಕರಿಸುವುದಿಲ್ಲ. ಆದ್ರೆ ನಾವು ನೋಡ್ತೀವಿ, ನಮ್ಮದೇ ಈ ದೇಶದಲ್ಲಿ ಅತಿ ದೊಡ್ಡ ತತ್ವಜ್ಞಾನಿಗಳು, ದೊಡ್ಡ ಆಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿಷ್ಣು ಸ್ವಾಮಿ, ನಿಂಬಾರಕಸ್ ಆಚಾರ್ಯರು, ಚೈತನ್ಯ ಮಹಾಪ್ರಭು, ಶಂಕರಾಚಾರ್ಯರು, ಇವರೆಲ್ಲರೂ ಕೂಡ ಭಗವದ್ಗೀತೆಯನ್ನೇ ಧರ್ಮದ ಪರಮೋನ್ನತ ತತ್ವವೆಂದು ಸ್ವೀಕರಿಸಿದರು. ಇಂತಹ ದೊಡ್ಡ ಆಚಾರ್ಯರೇ ಸ್ವೀಕರಿಸಿದ ಮೇಲೆ ಅದನ್ನ ಸ್ವೀಕರಿಸದೇ ಇರಲಿಕ್ಕೆ ನಮ್ಮ ಒಂದು ಸ್ಥಾನ ಏನು? ನಮಗೆ ಎಂತಹ ಅರ್ಹತೆ ಇದೆ ಭಗವದ್ಗೀತೆಯನ್ನ ನಿರಾಕರಿಸಲಿಕ್ಕೆ? ಭಗವದ್ಗೀತೆಯ ಒಂದು ಅಧಿಕೃತ ಗ್ರಂಥ ಎಂದು ನಾವು ಒಪ್ಪಿಕೊಳ್ಳದೇ ಇರಲಿಕ್ಕೆ ಏನು ಕಾರಣನೇ ಇಲ್ಲ. ಭಗವದ್ಗೀತೆಯೇ ಧರ್ಮದ ಪರಮೋನ್ನತ ತತ್ವ ಅಷ್ಟೇ ಅಲ್ಲ, ಕೃಷ್ಣನನ್ನೂ ಕೂಡ ದೇವೋತ್ತಮ ಪರಮ ಪುರುಷನೆಂದು ಒಪ್ಪುತ್ತಾರೆ. ಯಾಕೆಂದ್ರೆ ಆ ಪರಮೋನ್ನತ ತತ್ವ ಭಗವದ್ಗೀತೆಯಲ್ಲೇ ಸ್ವತಃ ಕೃಷ್ಣನೇ ಹೇಳ್ತಾನೆ, ನಾನೇ ದೇವೋತ್ತಮ ಪರಮ ಪುರುಷ, ನನಗಿಂತ ಮೇಲೆ ಯಾರೂ ಇಲ್ಲ, ನಾನೇ ಎಲ್ಲದರ ಮೂಲ, ಎಲ್ಲವೂ ನನ್ನಿಂದಲೇ ಬರುತ್ತದೆ, ನನಗೆ ಸಮಾನರೂ ಯಾರು ಇಲ್ಲ, ನನ್ನ ಮೇಲೆಯೂ ಯಾರು ಇಲ್ಲ ಎಂದು ಕೃಷ್ಣ ಅದರಲ್ಲಿ ದೃಢಪಡಿಸ್ತಾನೆ. ತನ್ನ ದೈವತ್ವವನ್ನ ಎತ್ತಿ ತೋರಿಸ್ತಾನೆ ಕೃಷ್ಣ ಅಷ್ಟೇ ಅಲ್ಲ, ಮುಂದೆ ಹೋಗಿ ಯಾವಾಗ ಭಗವಂತ ವಿಶ್ವರೂಪವನ್ನು ತೋರಿಸ್ತಾನೋ ಅರ್ಜುನ ಕೂಡ ಅವನ ಪ್ರಾರ್ಥನೆಯಲ್ಲಿ ಹೇಳ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ನೀನೇ ಪರಮ ಪುರುಷ, ನೀನೇ ಪರಮ ಸತ್ಯ, ನೀನೇ ಎಲ್ಲದರ ಆದಿ ಎಂದು ಅರ್ಜುನ ಹೇಳ್ತಾನೆ. ಇದನ್ನ ಹೇಳಿ ಅರ್ಜುನ ಮುಂದೆ ಹೇಳ್ತಾನೆ, ಇದು ನಾನು ಅಷ್ಟೇ ಹೇಳ್ತಾ ಇಲ್ಲ, ವ್ಯಾಸ, ದೇವಲ, ಅಸಿತ, ನಾರದ ಇವರೆಲ್ಲರೂ ಕೂಡ ನಿನ್ನ ಬಗ್ಗೆ ನಿನ್ನ ದೈವತ್ವವನ್ನು ಒಪ್ಪಿಕೊಂಡಿದ್ದಾರೆ. ಮತ್ತೆ ಇವತ್ತು ಈ ಭಗವದ್ಗೀತೆಯಲ್ಲಿ ನಿನ್ನ ವಿಶ್ವರೂಪದಲ್ಲಿ ನೀನು ಸ್ವತಃ ನನ್ನನ್ನ ತೋರಿಸಿಕೊಟ್ಟೆ, ನೀನೇ ದೇವೋತ್ತಮ ಪರಮ ಪುರುಷ ಎಂದು. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಭಾರತದಲ್ಲಿ ಅಷ್ಟೇ ಅಲ್ಲ, ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಭಗವದ್ಗೀತೆಯನ್ನ ಒಂದು ದರ್ಶನ ಗ್ರಂಥವೆಂದು ಒಪ್ಪಲಾಗಿದೆ. ಹಲವಾರು ಶ್ರೇಷ್ಠ ವಿಜ್ಞಾನಿಗಳು ಭಗವದ್ಗೀತೆಯನ್ನ ಓದಿದ್ದಾರೆ, ಭಗವದ್ಗೀತೆಯ ಸಂದೇಶಗಳನ್ನ, ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಕೃಷ್ಣ ಕೊಟ್ಟಿರುವಂತಹ ಉಪದೇಶಗಳನ್ನ ಒಪ್ಪಿಕೊಂಡಿದ್ದಾರೆ. ಆದ್ರೆ ಹಲವಾರು ಜನ ಇದ್ದಾರೆ ಭಗವದ್ಗೀತೆಯನ್ನ ಒಪ್ಪಿಕೊಳ್ಳುವುದಿಲ್ಲ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಎಂದು ಒಪ್ಪಿಕೊಳ್ಳುವುದಿಲ್ಲ. ಕೃಷ್ಣ ಒಬ್ಬ ಸಾಧಾರಣ ಮನುಷ್ಯ. ಹೇಗೆ ಒಬ್ಬ ಸಾಧಾರಣ ಮನುಷ್ಯನಿಗೆ ಯಾವುದಾದ್ರೂ ಕೆಲವೊಂದು ಸಿದ್ಧಿಗಳು ಸಿಕ್ಕಿದ್ರೆ ಅವನು ಹೇಗೆ ತನ್ನ ಸಿದ್ಧಿಗಳನ್ನ ಎಲ್ಲರಿಗೂ ತೋರಿಸ್ತಾನೆ, ಅದೇ ರೀತಿ ಕೃಷ್ಣ ಕೂಡ ಕೆಲವೊಂದು ಸಿದ್ಧಿಗಳನ್ನ ತೋರಿಸಿದ ಮತ್ತು ಒಂದು ಸೆಂಟಿಮೆಂಟಲ್ ತರ ಆಗಿ ಅರ್ಜುನ ಕೂಡ ಅವನನ್ನ ಒಪ್ಪಿಕೊಂಡ ಎಂದು ಹೇಳ್ತಾರೆ. ಆದ್ರೆ ಇದು ಸತ್ಯ ಅಲ್ಲ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತ. ಅಂದ್ರೆ ಅವಜಾನಂತಿ, ಅವರು ನನ್ನನ್ನ ತಿಳ್ಕೊಳ್ಳುವುದಿಲ್ಲ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತ. ಮೂಢರು ಅಂದ್ರೆ ಏನು ಬಲ್ಲದವರು, ಮೂರ್ಖರು ಮಾನುಷಿಂ ತನುಮಾಶ್ರಿತ, ನಾನು ಒಬ್ಬ ಮನುಷ್ಯ ಎಂದು ತಿಳ್ಕೋತಾರೆ. ಮನುಷ್ಯನ ತರ ರೂಪ ತಗೊಂಡು ನಾನು ಇಲ್ಲಿ ಬಂದರೆ ಇಂತಹ ಮೂರ್ಖರು ನನ್ನನ್ನ ಅರ್ಥ ಮಾಡ್ಕೊಳ್ಳದೆ ನಾನೊಬ್ಬ ಸಾಧಾರಣ ಮನುಷ್ಯ ಎಂದು ತಿಳ್ಕೋತಾರೆ.
ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರ. ನನ್ನ ಪರಂ ಭಾವವನ್ನ, ಮೈ ಸುಪ್ರೀಂ ನೇಚರ್, ಅದನ್ನ ಅರ್ಥ ಮಾಡ್ಕೊಳ್ಳುವುದಿಲ್ಲ. ಅಜಾನಂತೋ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರ. ಎಲ್ಲಾ ಜೀವಿಗಳ ಮಹಾ ಈಶ್ವರ ನಾನು. I am the supreme controller of all beings. ಕೃಷ್ಣ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ತನ್ನ ಲೀಲೆಗಳ ಮುಖಾಂತರ ತನ್ನ ದೈವತ್ವವನ್ನು, ತನ್ನ ಪರಿಪೂರ್ಣತೆಯನ್ನು ಸಾಧಿಸಿದ ಮೇಲೂ ಕೂಡ ಕೆಲವೊಬ್ಬರು ಮೂರ್ಖರು ಅವನನ್ನ ಒಪ್ಪಿಕೊಳ್ಳುವುದಿಲ್ಲ. ಇಂತಹ ಮೂರ್ಖರು ನಮ್ಮ ಸುತ್ತಮುತ್ತ ತುಂಬಾ ಕಾಣ್ತಾರೆ ನಮ್ಗೆ. ಒಬ್ಬ ದೊಡ್ಡ ಹೆಸರುವಾಸಿಯಾದಂತ ಒಬ್ಬ ಆಚಾರ್ಯರು ಕೂಡ, ಗುರುಗಳು ಕೂಡ ಇದೇ ಮಾತನ್ನ ಹೇಳ್ತಾರೆ. ಕೃಷ್ಣ ಯಾರು? ಕೃಷ್ಣನ ಸಮಯದಲ್ಲಿ ಹಲವಾರು ಯೋಗಿಗಳು ಕೂಡ ಅವರೇ ಭಗವಂತ ಅಂತ ಹೇಳ್ಕೊಳ್ತಿದ್ರು. ಆದ್ರೆ ಅವ್ರಿಗೊಂದು ಉದಾಹರಣೆ ಕೊಡಿ ಅಂದ್ರೆ ಇಲ್ಲ. ಕೃಷ್ಣನ ಸಮಯದಲ್ಲೇ ಒಬ್ಬ ಬಂದ, ಪೌಂಡ್ರಕ ಕೃಷ್ಣ ವಾಸುದೇವ ಅಂತ. ಅವನು ಕೂಡ ಎರಡು ಕೃತಕ ಕೈಗಳನ್ನ ಜೋಡಿಸ್ಕೊಂಡು ನಾನೇ ವಾಸುದೇವ ಕೃಷ್ಣ, ನಾನು ನಿಜವಾದ ಕೃಷ್ಣ, ನಿಜವಾದ ಕೃಷ್ಣನನ್ನ ಆ ಢೋಂಗಿ ಕೃಷ್ಣ ಅಂತ ಹೇಳ್ಬಿಡ್ತಿದ್ದ ಇದ್ದ. ಆದ್ರೆ ಯಾವಾಗ ನಿಜವಾದ ಕೃಷ್ಣನ ಮುಂದೆ ಆ ಢೋಂಗಿ ಕೃಷ್ಣ ಬಂದನೋ, ಕೃಷ್ಣ ಅವನನ್ನ ಕೆಲವು ಕ್ಷಣದಲ್ಲಿ ಅವನ ಆ ಕೃತಕ ರೂಪವನ್ನ, ಅವನ ಆ ಚೀಟಿಂಗ್ ಅನ್ನ, ಮೋಸವನ್ನ ಅಲ್ಲೇ ಮುಕ್ತಾಯ ಮಾಡಿಬಿಟ್ಟ, ಅವನನ್ನ ಸಂಹಾರ ಮಾಡಿಬಿಟ್ಟ. ಇಂಥವರು ಈವಾಗ ಕೂಡ ಇದ್ದಾರೆ. ನಾನೇ ಕೃಷ್ಣ ಅಂತ ಹೇಳ್ಕೊಳ್ಳೋರು, ನಾನೇ ದೇವರು ಅಂತ ಹೇಳ್ಕೊಳ್ಳೋರು, ಕೃಷ್ಣ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದ ಅಂತ ಹೇಳ್ಕೊಳ್ಳೋರು. ಸೊ ಹಾಗಾಗಿ ಭಕ್ತರಾಗಿ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡು ನಾವು ತುಂಬಾ ಕೇರ್ಫುಲ್ ಆಗಿ ನಮ್ಮ ಶಾಸ್ತ್ರಗಳನ್ನ ತಿಳ್ಕೋಬೇಕು, ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನ ತಿಳ್ಕೋಬೇಕು. ಇಲ್ಲ ಅಂದ್ರೆ ನಾವು ಕೂಡ ಇಂತಹ ಢೋಂಗಿ ಬಾಬಾಗಳು, ಗುರುಗಳು ಅವರಿಂದ ಮೋಸ ಹೋಗ್ತೀವಿ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಸಂಸಾರಕ್ಕೆ ಅಂದರೆ ಜನನ ಮರಣಗಳ ಆವರ್ತನೆಗೆ ಬದ್ಧರಾಗಿರುವುದರಿಂದ ಮುಂದಿನ ಜನ್ಮದಲ್ಲಾದರೂ ಭಗವದ್ಗೀತೆಯನ್ನು ಅರಿಯಲು ಇಂತಹದೇ ಸೌಲಭ್ಯ ದೊರಕುವುದೆಂಬ ಭರವಸೆ ನೀಡಲು ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ಶ್ರೀಲ ಪ್ರಭುಪಾದರಂತಹ ಶ್ರೇಷ್ಠ ಆಚಾರ್ಯರು ಸಿಕ್ಕಿದ್ದಾರೆ. ಈ ಜನ್ಮದಲ್ಲೇ ಭಗವಂತನನ್ನ ಅರ್ಥ ಮಾಡಿಕೊಂಡು, ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಭಗವದ್ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಭಗವದ್ಗೀತೆ ಓದುವಂತಹ ಶರೀರ ಸಿಗ್ತದೋ ಇಲ್ಲ, ಅದರ ಸಾಧ್ಯತೆ ಇಲ್ಲ, ಅದರ ಭರವಸೆ ಇಲ್ಲ. ಯಾಕಂದ್ರೆ ನಮ್ಮ ಕರ್ಮಗಳ ಪ್ರಕಾರ ನಾವು ಪ್ರಾಣಿಯಾಗಿ ಹುಟ್ಟಬಹುದು, ಅಥವಾ ಒಬ್ಬ ಮೂಕನಾಗಿ ಹುಟ್ಟಿದ್ರೆ ಏನ್ ಮಾಡ್ತೀರಾ, ಕುರುಡನಾಗಿ ಹುಟ್ಟಿದ್ರೆ ಏನ್ ಮಾಡ್ತೀರಾ? ಭಗವದ್ಗೀತೆಯನ್ನ ಓದ್ಲಿಕ್ಕೂ ಆಗುದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ಆಗುದಿಲ್ಲ. ಹಾಗಾಗಿ ಇದೇ ಜನ್ಮದಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡು ಕೃಷ್ಣನೇ ಪರಮ ಸತ್ಯ ಎಂದು ಅರ್ಥ ಮಾಡಿಕೊಂಡು, ಕೃಷ್ಣನ ದೈವತ್ವವನ್ನ ಒಪ್ಪಿಕೊಂಡು, ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿಕೊಂಡು ಇದೇ ಜನ್ಮದಲ್ಲಿ ಕೃಷ್ಣನ ಧಾಮಕ್ಕೆ ಮರಳಿ ಹೋಗಬೇಕು. ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟು ಸಾವಿನ ಚಕ್ರದಲ್ಲಿ ಮತ್ತೆ ಬರಬಾರದು. ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿಯೇ ಹುಟ್ಟದಿರಬಹುದು, ಅಥವಾ ಅಮೆರಿಕದಲ್ಲೋ ಭಾರತದಲ್ಲೋ ಅಥವಾ ಈ ಲೋಕದಲ್ಲೋ ಜನಿಸದೆಯೇ ಇರಬಹುದು. ಸಾಧ್ಯತೆ ಇದೆ. ಇಲ್ಲಿ ಖಚಿತತೆ ಇಲ್ಲ. ಎಲ್ಲವೂ ನಾವು ಮಾಡುವ ಕರ್ಮದ ಮೇಲೆ ನಿಂತಿದೆ. ಹುಟ್ಟು ಸಾವುಗಳ ದಾರಿಯಲ್ಲಿ ನಾವು ಹುಟ್ಟುತ್ತೇವೆ, ಸ್ವಲ್ಪ ಕಾಲ ಇರುತ್ತೇವೆ. ಹುಟ್ಟು ಸಾವುಗಳ ದಾರಿಯಲ್ಲಿ ನಾವು ಹುಟ್ಟುತ್ತೇವೆ, ಸ್ವಲ್ಪ ಕಾಲ ಇರುತ್ತೇವೆ, ಸುಖಿಸುತ್ತೇವೆ ಅಥವಾ ದುಃಖಿಸುತ್ತೇವೆ. ಮತ್ತೆ ಈ ದೇಹವನ್ನು ತೊರೆದು ಮನುಷ್ಯನಾಗಿಯೋ ಪ್ರಾಣಿನಾಗಿಯೋ ಇನ್ನೊಬ್ಬ ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತೇವೆ. ಹೊರಕ್ಕೆ ಬರಲು ಇನ್ನೊಂದು ದೇಹವನ್ನು ಸಿದ್ಧಪಡಿಸುತ್ತೇವೆ, ಮತ್ತೆ ನಮ್ಮ ಕರ್ಮವನ್ನು ಪ್ರಾರಂಭಿಸುತ್ತೇವೆ. ಇದನ್ನೇ ಮೃತ್ಯು ಸಂಸಾರ ವರ್ತಮನಿ ಎಂದು ಕರೆದಿರುವುದು. ಈ ಪದವನ್ನು ನಿವಾರಿಸಿಕೊಳ್ಳಬೇಕಾದರೆ
ವ್ಯಕ್ತಿಯು ಕೃಷ್ಣ ಪ್ರಜ್ಞನಾಗಬೇಕು. ದುರದೃಷ್ಟವಶಾತ್ ನಾವು ಸಮುದ್ರದೊಂದಿಗೆ ಸಂಬಂಧ ಗಳಿಸಿಕೊಂಡು ಅಲೆಗಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತೇವೆ. ಅಲೆಗಳು ಎಸೆಯುವುದನ್ನು ನಿಲ್ಲಿಸಲು ಪ್ರಯತ್ನಿಸಬಾರದು, ಅದು ಸಾಧ್ಯವಿಲ್ಲ. ಹೇಗೇ ಇರಲಿ ಅಲೆಗಳು ಮೇಲೇಳುವುದು ಕೆಳಗುರುಳುವುದು ನಡೆಯುತ್ತಲೇ ಇರುತ್ತದೆ. ಅದು ಪ್ರಕೃತಿಯ ನಿಯಮ. ಮೂರ್ಖರು ಮಾತ್ರ ಈ ಜಗತ್ತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನಿಜವಾದ ಸಮಸ್ಯೆ ಇರುವುದು ಅದರಿಂದ ಹೊರಬರುವುದು ಹೇಗೆ ಎನ್ನುವುದರಲ್ಲಿ. ಹೊಂದಾಣಿಕೆ ಮಾಡಿಕೊಳ್ಳಲು ಯತ್ನಿಸುವವರು ಕೃಷ್ಣನ ಕಡೆಗೆ ತಿರುಗಿಯೂ ನೋಡದವರು ಜನನ ಮರಣಗಳ ಕೊನೆ ಇಲ್ಲದ ಆವರ್ತನಕ್ಕೆ ಸಿಲುಕುತ್ತಾರೆ. ಈ ವಿಷಯ ಕೂಡ ಜನರಿಗೆ ಸಾಧಾರಣವಾಗಿ ಅರ್ಥ ಆಗುವುದಿಲ್ಲ. ಏನೋ ಒಂದು ದೊಡ್ಡ ದುಃಖ ಬಂತು, ಅದನ್ನ ನಾನು ನಿವಾರಣೆ ಮಾಡಬೇಕು, ನನ್ನ ಬುದ್ಧಿಶಕ್ತಿ ಎಲ್ಲಾ ಚರ್ದ್ ಮಾಡಿಕೊಂಡು ನಾನು ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನುವಂತಹ ಒಂದು ದೊಡ್ಡ ವಿಶ್ವಾಸ ಜನರಿಗೆ ಇರ್ತದೆ. ಅಂಥವರನ್ನೇ ಕೃಷ್ಣ ಮೂರ್ಖರೆಂದು ಕರೀತಾ ಇದ್ದಾನೆ. ಯಾಕೆಂದ್ರೆ ಯಾರು ಮೂರ್ಖರು ಇರ್ತಾರೆ ಅವರೇ ಸಮುದ್ರದ ಅಲೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ಪ್ರಕೃತಿಯ ನಿಯಮದ ಪ್ರಕಾರ ಸಮುದ್ರದ ಅಲೆಗಳು ಮೇಲೇರ್ತವೆ, ಕೆಳಗೆ ಉರುಳ್ತವೆ. ಅದೇ ರೀತಿ ದುಃಖ ಬರ್ತದೆ ಹೋಗ್ತದೆ, ಸುಖ ಬರ್ತದೆ ಹೋಗ್ತದೆ. ಇದನ್ನ ನಾವು ದೂರದಿಂದ, ನಾನೊಬ್ಬ ಆತ್ಮ ಈ ದೇಹದ ಜೊತೆ, ಈ ಮನಸ್ಸಿನ ಜೊತೆ, ಈ ಬುದ್ಧಿ ಜೊತೆ, ಈ ಅಹಂಕಾರದ ಜೊತೆ, ಈ ಪ್ರಕೃತಿಯ ಜೊತೆ ನನಗೆ ಏನೂ ಸಂಬಂಧ ಇಲ್ಲ ಎಂದು ಅರ್ಥ ಮಾಡಿಕೊಂಡು ಈ ಆಗು ಹೋಗುಗಳನ್ನ, ಸುಖ ದುಃಖಗಳ ಆಗು ಹೋಗುಗಳನ್ನ ನಾನು ಒಬ್ಬ ವೀಕ್ಷಕನಾಗಿ ವೀಕ್ಷಿಸಬೇಕು ವಿನ ಅದರ ಒಳಗಡೆ ಮುಳುಗಿ ನಾನು ಸುಖಿಸಬಾರದು ಅಥವಾ ದುಃಖಿಸಬಾರದು. ಇದನ್ನ ಒಬ್ಬ ಭಕ್ತನಾದವನಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಒಬ್ಬ ಸಾಧಾರಣ ಮನುಷ್ಯನಿಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂರ್ಖರು ಮಾತ್ರ ಈ ಜಗತ್ತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಏನೋ ಒಂದು ಸಮಸ್ಯೆ ಬರುತ್ತೆ, ಅದನ್ನ ನಾನು ಕಂಪ್ಲೀಟ್ ಆಗಿ ಆ ಸಮಸ್ಯೆನ ಪರಿಹಾರ ಮಾಡಿ ಮತ್ತೆ ನಾನು ಸುಖವಾಗಿ ಇರ್ತೀನಿ ಅಂತ ಅನ್ಕೋತಾರೆ. ನಿಜವಾದ ಸಮಸ್ಯೆ ಇರುವುದು ಅದರಿಂದ ಹೊರಬರುವುದು ಹೇಗೆ ಎನ್ನುವುದರಲ್ಲಿ ಅಲ್ಲ. ಹೊಂದಾಣಿಕೆ ಮಾಡಿಕೊಳ್ಳಲು ಯತ್ನಿಸುವವರು, ಕೃಷ್ಣನ ಕಡೆಗೆ ತಿರುಗಿ ನೋಡದವರು ಜನನ ಮರಣಗಳ ಕೊನೆ ಇಲ್ಲದ ಆವರ್ತನಕ್ಕೆ ಸಿಲುಕುತ್ತಾರೆ. ನಿಜವಾದ ಬುದ್ಧಿವಂತರು ಈ ಸಣ್ಣ ಪುಟ್ಟ ಭೌತಿಕ ಸಮಸ್ಯೆಗಳಿಂದ ನಾನು ಹೇಗೆ ಹೊರಗೆ ಬರಬೇಕು, ಹೇಗೆ ಪಾರು ಮಾಡುವುದು ಅಂತ ವಿಚಾರ ಮಾಡುವುದಿಲ್ಲ. ಅವರು ಇವೆಲ್ಲವನ್ನ ಒಟ್ಟಿಗೆ ಹೇಗೆ ಮುಗಿಸ್ಬೇಕು, ಈ ಭೌತಿಕ ಜೀವನವನ್ನೇ ಹೇಗೆ ಮುಗಿಸ್ಬೇಕು ಅದರ ಬಗ್ಗೆ ಚಿಂತನೆ ಮಾಡ್ತಾರೆ. ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದದ್ದು ಯಾವುದು ಎಂದು ಯುಧಿಷ್ಠಿರ ಕೇಳಲು ಅವನು ಉತ್ತರ ಕೊಟ್ಟನು. ಪ್ರತಿದಿನ ಪ್ರತಿ ಕ್ಷಣ ಜನರು ಸಾಯುತ್ತಿದ್ದಾರೆ. ಪ್ರತಿ ದಿನ ಪ್ರತಿ ಕ್ಷಣ ಜನರು ಸಾಯುತ್ತಿದ್ದಾರೆ. ಆದರೂ ಕೂಡ ಪ್ರತಿಯೊಬ್ಬನೂ ತನಗೆ ಸಾವು ಬರುವುದಿಲ್ಲವೆಂದೇ ಭಾವಿಸುತ್ತಾನೆ. ಇದೇ ಅತ್ಯಂತ ಆಶ್ಚರ್ಯದ ವಿಷಯ. ಮಹಾಭಾರತದ ಸಮಯದಲ್ಲಿ, ದ್ವಾಪರಯುಗದಲ್ಲಿ, ಯಾವಾಗ ಪಾಂಡವರು ಮತ್ತು ಅವರ ತಾಯಿ ಕುಂತಿ ವನವಾಸಕ್ಕೆ ಹೋಗಿರ್ತಾರೆ, ಆವಾಗ ನಡೆದಿದ್ದಂತ ಒಂದು ಘಟನೆ. ಯಕ್ಷರಾಜನು ಯುಧಿಷ್ಠಿರ ಮಹಾರಾಜನಿಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಅದರಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದದ್ದು ಯಾವುದು? ಆವಾಗ ಯುಧಿಷ್ಠಿರ ಮಹಾರಾಜ ಈ ಉತ್ತರವನ್ನ ಕೊಡ್ತಾನೆ. ಏನು? ಪ್ರತಿದಿನ ಪ್ರತಿ ಕ್ಷಣ ನಾವು ನೋಡ್ತೀವಿ, ಜನ ಸಾವನ್ನು ಒಪ್ತಾ ಇದ್ದಾರೆ, ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಯಾರು ಜೀವಂತ ಇದ್ದಾರೆ,
ಬೇರೆಯವರ ಸಾವನ್ನ ನೋಡಿದ ಮೇಲೂ ಕೂಡ ಅವ್ರು ಅನ್ಕೋತಾರೆ, ಅಯ್ಯೋ ಏನೋ ಕಾರಣಕ್ಕೆ ಅವನು ಸತ್ತೋದ, ನಾನು ಮಾತ್ರ ಸಾಯುವುದಿಲ್ಲ, ನಾನು ಪರ್ಮನೆಂಟ್ ಆಗಿ ಇಲ್ಲಿ ಸ್ಟ್ಯಾಂಪ್ ಹೊಡೆದು ನಾನು ಇಲ್ಲೇ ಇರ್ತೀನಿ. ಇದಕ್ಕಿಂತ ಆಶ್ಚರ್ಯಕರ ಸಂಗತಿ ಏನು ಅಂತ ಶಿಷ್ಯರ ಹೇಳ್ತಾನೆ. ಹಿಮಾಶ್ಚರ್ಯಂ ಅತಃ ಪರಂ. ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ಜೀವಿಗಳು ಮೃತ್ಯು ದೇಗುಲವನ್ನು ಪ್ರವೇಶಿಸುತ್ತಿದ್ದಾರೆ ಎಂದು ನಾವು ಬಲ್ಲೆವು. ಮನುಷ್ಯರು, ಪ್ರಾಣಿಗಳು, ಕೀಟಗಳು, ಪಕ್ಷಿಗಳು ಎಲ್ಲವೂ ಅಲ್ಲಿಗೆ ಹೋಗುತ್ತೇವೆ. ಆದ್ದರಿಂದಲೇ ಈ ಲೋಕವನ್ನು ಮೃತ್ಯು ಲೋಕ ಎಂದೇ ಕರೆದಿದೆ. ಯಾಕೆಂದ್ರೆ ಈ ಲೋಕಕ್ಕೆ ಮೃತ್ಯು ಲೋಕವೆಂದೇ ಕರೆದಿದೆ. ಯಾಕೆಂದ್ರೆ ಈ ಲೋಕದಲ್ಲಿ ಪ್ರತಿ ಕ್ಷಣ ಮೃತ್ಯು ಇದೆ, ಪ್ರತಿ ದಿಕ್ಕಲ್ಲಿ ಮೃತ್ಯು ಇದೆ. ಈ ಮೃತ್ಯುವನ್ನ ಇಲ್ಲಿ ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಪ್ರಪಂಚಕ್ಕೆ ಮೃತ್ಯು ಲೋಕ ಎಂದು ಕರೆಯುತ್ತಾರೆ. ಪ್ರತಿ ದಿನವೂ ಮರಣ ಸಂಸ್ಕಾರಗಳಿದ್ದೇ ಇರುತ್ತವೆ. ಹುಳು ಭೂಮಿಗೂ ರುದ್ರ ಭೂಮಿಗೂ ಹೋದರೆ ಅದನ್ನು ನೋಡಬಹುದು. ಆದರೂ ಪ್ರತಿಯೊಬ್ಬನೂ ಹೇಗಾದರೂ ನಾನು ಬದುಕಿರುತ್ತೇನೆ ಎಂದು ಭಾವಿಸುತ್ತಾನೆ. ಮೃತ್ಯು ನಿಯಮಕ್ಕೆ ಪ್ರತಿಯೊಬ್ಬನೂ ಬದ್ಧನಾಗಿದ್ದಾನೆ. ಆದರೆ ಅವನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇದು ಮಾಯೆ. ನಾವು ಶಾಶ್ವತವಾಗಿ ಬದುಕಿರುತ್ತೇವೆ ಎಂದುಕೊಂಡು ನಮಗೆ ಇಷ್ಟ ಬಂದಂತೆ ಮಾಡುತ್ತಿರುತ್ತೇವೆ. ಇದೇ ಮೂರ್ಖರ ಕೆಲಸ. ನಾನು ಸಾಯುವುದಿಲ್ಲ ಎಂದು ಅನ್ಕೊಂಡು ಅವನು ಹಲವಾರು ಪ್ಲಾನ್ಗಳನ್ನ ಮಾಡ್ತಿರ್ತಾನೆ. ತನ್ನ ಮಾಡಬೇಕಾಗಿರುವಂತಹ ನಿಜವಾದ ಪ್ಲಾನ್ ಬಿಟ್ಟು ಭಗವತ್ ಸಂಬಂಧದ ಚಟುವಟಿಕೆಗಳನ್ನ ಮಾಡಿ ಭಗವದ್ ಧಾಮಕ್ಕೆ ಮರಳುವ ಪ್ಲಾನ್ ಒಂದು ಬಿಟ್ಟು ಉಳಿಕೆದೆಲ್ಲಾ ಪ್ಲಾನ್ಗಳನ್ನ ಮಾಡ್ತಾನೆ. ಹೇಗೆ ನಾನು ದುಡ್ಡು ಸಂಪಾದನೆ ಮಾಡಿಕೊಂಡು ಹೇಗೆ ದೊಡ್ಡ ಬಂಗ್ಲೆಯನ್ನ ಕಟ್ಟಬೇಕು, ಅಥವಾ ಮೊದಲು ಬಂಗ್ಲೆಯನ್ನ ಕಟ್ಟಿ ಲೋನ್ ತಗೊಂಡು ಅದನ್ನ ಹೇಗೆ ಕತ್ತೆ ತರ ದುಡ್ದು ಎಷ್ಟೋ 5 ವರ್ಷ 10 ವರ್ಷ 20 ವರ್ಷ ತನಕ ಕತ್ತೆ ತರ ದುಡ್ದು ಅದನ್ನ ಆ ಸಾಲವನ್ನ ತೀರಿಸ್ಬೇಕು. ಇಂಥವೆಲ್ಲಾ ಪ್ಲಾನ್ಗಳನ್ನ ಮಾಡ್ತಾ ಇರ್ತಾನೆ. ಆದ್ರೆ ಸಾವು ಅನ್ನೋದು ಎನಿ ಮೊಮೆಂಟ್, ಯಾವ ಕ್ಷಣಕ್ಕೂ ಕೂಡ ಬರಬಹುದು ಎನ್ನುವುದನ್ನ ಅವನು ಅರ್ಥ ಮಾಡ್ಕೊಳ್ಳುವುದಿಲ್ಲ. ಅದಕ್ಕೆ ಆ ಸರ್ಪ್ರೈಸ್ ಟೆಸ್ಟ್ ಅಂತ ಮಾಡ್ತಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ, ಕ್ಲಾಸ್ಗಳಲ್ಲಿ, ಕಾಲೇಜ್ಗಳಲ್ಲಿ. ಸರ್ಪ್ರೈಸ್ ಟೆಸ್ಟ್ ಅಂದ್ರೆ ಸ್ಟೂಡೆಂಟ್ಸ್, ಮಕ್ಕಳು ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗಿರ್ತಾರೆ. ಅಲ್ಲಿ ಅವರ ಲೆಕ್ಚರರ್ ಅಥವಾ ಟೀಚರ್ ಬಂದು ಸಡನ್ಲಿ ಹೇಳ್ಬಿಡ್ತಾರೆ, ಇವತ್ತು ನಿಮ್ಗೆ ಪರೀಕ್ಷೆ ಇದೆ, ಎಕ್ಸಾಮ್ ಇದೆ ಅಂತ. ಅದಕ್ಕಂತಾರೆ ಸರ್ಪ್ರೈಸ್ ಟೆಸ್ಟ್. ಅಂದ್ರೆ ಮುಂಚೆ ಸೂಚನೆ ಕೊಟ್ಟಿರುವುದಿಲ್ಲ. ಯಾವಾಗಾದ್ರೂ ಬಂದು ಮಧ್ಯದಲ್ಲೇ ನಿಮಗೆ ಪರೀಕ್ಷೆ ಇವಾಗ ಅಂತ ಹೇಳ್ಬಿಡ್ತಾರೆ. ಮೃತ್ಯು ಕೂಡ ಅದೇ ರೀತಿ ಸರ್ಪ್ರೈಸ್ ಟೆಸ್ಟ್. ಯಾವಾಗ ಬರುತ್ತೆ, ಯಾರಿಗ ಬರುತ್ತೆ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಬುದ್ಧಿವಂತ ವ್ಯಕ್ತಿಯಾದವನು ಆ ಮೃತ್ಯು ಯಾವ ಕ್ಷಣವೂ ಬರಲಿ, ನಾನು ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಈ ದೇಹ ಬಿಟ್ಟ ತಕ್ಷಣ, ಈ ಮೃತ್ಯು ಬಂದ ತಕ್ಷಣ ನಾನು ಭಗವಂತನ ಕಡೆ ಹೋಗ್ಲಿಕ್ಕೆ ಪ್ರತಿಯೊಂದು ರೀತಿಯಲ್ಲಿ ತಯಾರಿದ್ದೀನಿ. ಇದು ಬುದ್ಧಿವಂತಿಕೆ. ನಾವು ಮೃತ್ಯುವನ್ನ ಎದುರಿಸಿ ಭಗವದ್ ಧಾಮಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ ಅಂದ್ರೆ ನಾವು ಮೂರ್ಖರು. ಮೃತ್ಯು ನಿಯಮಕ್ಕೆ ಪ್ರತಿಯೊಬ್ಬನೂ ಬದ್ಧನಾಗಿದ್ದಾನೆ, ಆದರೆ ಅವನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇದು ಮಾಯೆ. ನಾವು ಶಾಶ್ವತವಾಗಿ ಬದುಕಿರುತ್ತೇವೆ ಎಂದುಕೊಂಡು ನಮಗೆ ಇಷ್ಟ ಬಂದಂತೆ ಮಾಡುತ್ತಿರುತ್ತೇವೆ. ನಾವು ಮಾಡಿದ್ದಕ್ಕೆಲ್ಲ ನಾವು ಹೊಣೆಗಾರರಾಗಬೇಕಾಗುವುದಿಲ್ಲ ಎಂದು ಭಾವಿಸಿ ಇಷ್ಟ ಬಂದದ್ದನ್ನೂ ಮಾಡುತ್ತಿದ್ದೇವೆ. ಇದು ಬಹು ಅಪಾಯಕಾರಿಯಾದ ಬದುಕು, ಅತ್ಯಂತ ಗಾಢವಾದ ಮಾಯೆಯ ಮುಸುಕು. ಸಾವು ನಮ್ಮನ್ನು ಕಾಯುತ್ತಿದೆ ಎಂಬುದನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸಾವಿನಷ್ಟೇ ಖಚಿತ ಎಂಬ ಮಾತನ್ನು ಕೇಳಿದ್ದೇವಷ್ಟೇ. ಇದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ,
ಆಸ್ ಶ್ಯೂರ್ ಆಸ್ ಡೆತ್ ಅಂತ. ಯಾವುದರ ಬಗ್ಗೆ ಅದು ಎಷ್ಟು ಖಂಡಿತ, ಎಷ್ಟು ಶ್ಯೂರ್ ಅಂತ ಹೇಳ್ಬೇಕಂದ್ರೆ ಅವ್ರು ಹೇಳ್ತಾರೆ ಆಸ್ ಶ್ಯೂರ್ ಆಸ್ ಡೆತ್ ಅಂತ. ಹೇಗೆ ಹೌ ಡೆತ್ ಇಸ್ ಶ್ಯೂರ್, ಅದೇ ರೀತಿ ನಾನು ಹೇಳುವಂತ ಮಾತು ಕೂಡ ಶ್ಯೂರ್ ಅಂತ ಹೇಳ್ತಾರೆ. ಇದರ ಅರ್ಥ ಈ ಜಗತ್ತಿನಲ್ಲಿ ಸಾವೇ ಅತ್ಯಂತ ಖಚಿತವಾದ ವಿಷಯ ಎಂದು, ಅದಕ್ಕಿಂತ ಖಚಿತ ವಿಷಯ ಯಾವುದೂ ಇಲ್ಲ. ಯಾರೂ ಅದನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಮೃತ್ಯು ಬಂದಾಗ ನಮ್ಮ ತತ್ವ ದರ್ಶನವಾಗಲಿ ಉದ್ದುದ್ದ ಪದವಿಗಳಾಗಲಿ ಸಹಾಯಕ್ಕೆ ಬರುವುದಿಲ್ಲ. ಇದನ್ನು ಶಂಕರಾಚಾರ್ಯರು ಹೇಳ್ತಾರೆ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಕೃಂಕರಣೆ. ನನ್ನ ತತ್ವದರ್ಶನ ಆಗಲಿ, ವೇದಾಧ್ಯಯನ ಆಗಲಿ, ಪದವಿಗಳಾಗಲಿ, ಎಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಡಿಗ್ರಿ ಆಗಿರಲಿ, ಅದು ಆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ, ಅದು ಕಾಪಾಡುವುದಿಲ್ಲ. ಆಗ ಯಾವುದನ್ನೂ ಲೆಕ್ಕಿಸದ ನಮ್ಮ ಭಾರಿ ಮತ್ತು ಬಲಿಷ್ಠ ದೇಹವು, ಬುದ್ಧಿಯು ನಾಶವಾಗುತ್ತದೆ. ಆಗ ನಮ್ಮ ಜೀವಾತ್ಮವು ಲೌಕಿಕ ಪ್ರಕೃತಿಯ ಅಂಕೆಗೆ ಒಳಪಡುತ್ತದೆ. ಪ್ರಕೃತಿಯು ನಾವು ಯಾವುದಕ್ಕೆ ಅರ್ಹರಾಗಿದ್ದೇವೆಯೋ ಆ ಬಗೆಯ ಇನ್ನೊಂದು ದೇಹವನ್ನು ನಮಗೆ ಕೊಡುತ್ತದೆ. ಈ ಅಪಾಯವನ್ನು ತೆಗೆದುಕೊಳ್ಳಬೇಕೆಂದಾದರೆ ನಾವು ಕೃಷ್ಣನನ್ನು ನಿವಾರಿಸಬಹುದು. ಆ ಅಪಾಯ ಬೇಡ ಎನ್ನುವುದಾದರೆ ಕೃಷ್ಣನು ನಮ್ಮ ನೆರವಿಗೆ ಬರುತ್ತಾನೆ. ಇಂತಹ ಅಪಾಯ ನನಗೆ ಬೇಡ, ನಾನು ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟುವುದು ಬೇಡ, ಇದು ನಮ್ಮ ಜೀವನದಲ್ಲಿ ಆಗಬೇಕಂದ್ರೆ ನಾವು ಕೃಷ್ಣನನ್ನ ಅನುಸರಿಸಬೇಕು. ಇಲ್ಲಿಗೆ ಮುಕ್ತಾಯ ಮಾಡೋಣ. ಇಲ್ಲಿಗೆ 2ನೇ ಅಧ್ಯಾಯ ಕೂಡ ಮುಗಿತು. 3ನೇ ಅಧ್ಯಾಯವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ವಿಶ್ವಗುರು ಶ್ರೀಲ ಪ್ರಭುಪಾದ ಕಿ ಜೈ. ಜಟಾಯ್ ಗೌರ್ ಪ್ರೇಮಾನಂದೇ ಹರಿ ಹರಿ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು.